ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರೀತಮ್ ಸುರೇಶ್ ಹಾಸನದಿಂದ. ನಾನಿವತ್ತು ನಿಮ್ಮನ್ನ ಅತ್ಯಂತ ಪುರಾತನವಾದ ದೇವಸ್ಥಾನ ಅಂದರೆ ಸರಿಸುಮಾರು 2300 ವರ್ಷ ಇತಿಹಾಸ ಇರುವಂತಹ ಇನ್ನೂ ಜೀವಂತವಾಗಿರುವಂತಹ ದೇವಸ್ಥಾನಕ್ಕೆ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವ ದೇವಸ್ಥಾನ ಅಂತ ನೋಡ್ಬೇಕಾ? ಬನ್ನಿ ನೋಡ್ಕೊಂಬರೋಣ. ಈ ದೇವಸ್ಥಾನನ ಸ್ವತಃ ಭಾರತದ ಶ್ರೇಷ್ಠ ದೊರೆಯಾದಂತಹ ಸಾಮ್ರಾಟ್ ಅಶೋಕ ನಿರ್ಮಿಸಿರುವಂಥದ್ದು. 260ನೇ BCಯಲ್ಲಿ ಬೋಧಗಯ ಎಂಬ ಪ್ಲೇಸಲ್ಲಿ ನಿರ್ಮಿಸಿದ್ದಾರೆ. ಬೋಧಗಯದಲ್ಲಿ ಯಾಕೆ ನಿರ್ಮಿಸಿದ್ದಾರೆ ಅಂದರೆ ಬುದ್ಧನಿಗೆ ಜ್ಞಾನೋದಯವನ್ನು ಕೊಟ್ಟಂತಹ ಜಾಗ ಇದು. ಹಾಗಾಗಿ ಬೋಧಗಯದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಹಾಗೆ ಅಶೋಕ ಪೂರ್ವ ಇತಿಹಾಸ ಹೇಳೋದಾದ್ರೆ 589ನೇ BCಲಿ ಪಾಲ್ಗು ನದಿ ದಡದ ಮರದ ಕೆಳಗೆ 3 ಹಗಲು 3 ರಾತ್ರಿ ಕೂತು ಜ್ಞಾನೋದಯವನ್ನು ಪಡೆದ ನಂತರ ಆ ಮರಕ್ಕೆ ಬೋಧಿ ವೃಕ್ಷ ಅಂತ ನಾಮಕರಣ ಮಾಡಲಾಗುತ್ತೆ. ಇವತ್ತು ಇಲ್ಲಿ ಕಾಣುವಂತಹ ಬೋಧಿ ವೃಕ್ಷ ಅಂದಿನ ಬೋಧಿ ವೃಕ್ಷದ ನೇರ ವಂಶಸ್ಥ ಅಂತ ಹೇಳಿ ಭಾವಿಸಿದ್ದಾರೆ. ಹಾಗೆ ಬುದ್ಧರ ಜಾತಕದ ಪ್ರಕಾರ ಭೂಮಿಯ ಹುಟ್ಟು ಹಾಗೂ ಮರಣ ಇಲ್ಲಿಂದನೇ ಅಂತ ಹೇಳಿ ಜನ ನಂಬಿದ್ದಾರೆ. ಎರಡ್ 2013ರಲ್ಲಿ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆದ ನಂತರ ಸೆಕ್ಯೂರಿಟಿನ ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಲಗೇಜು ಮೊಬೈಲ್ಸ್ ಏನು ಒಳಗೆ ತಗೊಂಡೋಗಾಗಿಲ್ಲ. ಇವಾಗ ನಾನು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀನಿ. ಕ್ಯಾಮ್ರಾಗೆ 100 ರೂಪಾಯಿ ಚಾರ್ಜ್ ಕಟ್ಬಿಟ್ಟು ಕ್ಯಾಮ್ರಾ ತಗೊಂಡು ಹೋಗ್ಬೋದು. ನೋಡಿ, 2300 ವರ್ಷ ಹಿಂದೆನೆ ನಮ್ಮ ದೇಶದ ವಾಸ್ತುಶಿಲ್ಪ ಎಷ್ಟು ಅದ್ಭುತವಾಗಿತ್ತು ನೋಡಿ. ಆದ್ರೆ ಉನಾ ಹಾಗೂ ಮೊಹಮ್ಮದ್ ಬಿನ್ ಕಾಸಿಂ ರವರಂತಹ ಆರಂಭಿಕ ಅರಬ್ ಇನ್ವೇಡರ್ಸ್ ಇಂದಾಗಿ ನಮ್ಮ ದೇಶದಲ್ಲಿ ಬುದ್ಧ ಧರ್ಮ ಅವನತಿ ಹೊಂದುತ್ತಾ ಹೋಗುತ್ತೆ. ನಂತರ 12ನೇ ಶತಮಾನದ ನಂತರ ಪಾಲಾಗಳು ಮತ್ತೆ ಬುದ್ಧ ಧರ್ಮನ ಪ್ರವರ್ಧಮಾನಕ್ಕೆ ತರ್ತಾರೆ. ಅದಾದ್ಮೇಲೆ 12ನೇ ಶತಮಾನದಲ್ಲಿ ಡೆಲ್ಲಿ ಸುಲ್ತಾನರಾದಂತ ಕುತುಬುದ್ದೀನ್ ಐಬಕ್ ಮತ್ತೆ ಬಕ್ತಿಯಾರ್ ಖಿಲ್ಜಿ ನೇತೃತ್ವದ ಸೈನ್ಯ ಈ ಬೋಧಗಯ ಸುತ್ತಮುತ್ತ ಪ್ರದೇಶವನ್ನ ಆಕ್ರಮಿಸಿ ನಾಶ ಮಾಡ್ತಾರೆ. ಅದಾದ ನಂತರ ಅಲ್ಲಿದ್ದು ಮಠಾಧಿಪತಿ ನೇಪಾಳಕ್ಕೆ ಹೋಗಿ ಸೆಟ್ಲ್ ಆಯ್ತಾರೆ. ನಂತರ ತುಂಬಾ ವರ್ಷಗಳ ಕಾಲ ಅದು ಹಾಗೆ ಉಳ್ಕೊಂಡಿರುತ್ತೆ. 1891ರಲ್ಲಿ ಧರ್ಮಪಾಲ ಅನ್ನೋರು ತೀರ್ಥಯಾತ್ರೆಯಲ್ಲಿ ಇರ್ತಾರೆ. ಅವ್ರು ಬಂದು ಬುದ್ಧ ದೇವಾಲಯನ ನೋಡಿದಾಗ ಅದು ಶೈವ ಪಾದ್ರಿ ಕೈಲಿದ್ದಿದ್ದು ನೋಡಿ ಶಾಕ್ ಆಯ್ತಾರೆ. ಹಂಗೆ ತುಂಬಾ ಡ್ರಾಮಾಗಳು ನಡೆಯುತ್ತೆ. ನಂತರ ಕೋರ್ಟಿಗೆ ಕೇಸ್ ಬೀಳುತ್ತೆ. ನಂತರ ಈ ಬುದ್ಧ ಧರ್ಮದವ್ರ ಕಡೆಗೆ ಆ ಕೇಸ್ ಆಗುತ್ತೆ. ಇದು ಬುದ್ಧನಿಗೆ ಜ್ಞಾನೋದಯವನ್ನು ಕೊಟ್ಟಂತ ಜಾಗ ಆದ್ರಿಂದ ಅನೇಕ ಬುದ್ಧಿಸ್ಟ್ ದೇಶದಿಂದ ಜನಗಳು ಬಂದು ಇಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಇದಿಷ್ಟು ನನ್ನ ಇವತ್ತಿನ ಬೋಧಗಯದ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ನಾನು ಕಾಶಿ ವಿಶ್ವನಾಥನ ದರ್ಶನ ಮಾಡಿಸ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರೆಯದೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.